ನಮ್ಮ ಬ್ಯಾಂಗ್ಳೂರ್ ಮೆಟ್ರೋಲ್ಲಿ ಯಾವಾಗಿಂದ ಈ ಥರ ಭೇದ ಭಾವ ಶುರುವಾಯಿತು? ಅಲ್ಲೇನಾದ್ರು ಡ್ರೆಸ್ ಕೋಡ್ ಇದೆಯಾ? ನಾನು ಈ ಘಟನೆಯನ್ನು ಕೇಳಿದಾಗ ನಂಗೆ ತುಂಬ ದುಃಖ ಆಯಿತು, ತುಂಬ ಬೇಸರ ಆಯಿತು. ಒಬ್ಬ ರೈತನ ಅವನ ಬಟ್ಟೆ ಗಲೀಜಾಗಿದೆ ಅಂತ ಒಳಗ್ಬಿಟ್ಟಿಲ್ಲ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಆ ರೈತ ಅವನ ಕೈ ಕೆಸರಾಗುತ್ತಲ್ಲ, ಅವ್ನ ಕಾಲು ಗಲೀಜಾಗುತ್ತಲ್ಲ, ಅವ್ನ ಬಟ್ಟೆ ಎಲ್ಲ ಬದಿ ಮಣ್ಣಲ್ಲಿ ತುಂಬಿಕೊಳ್ಳುತ್ತಲ್ಲ, ಅದರಿಂದ ನನಗೆ ನಮ್ಮ ತಟ್ಟೆಗೆ ಊಟ ತಲುಪೋದು. ಇದನ್ನು ಯಾವತ್ತೂ ನಾವು ಜ್ಞಾಪಕ ಇಟ್ಕೋಬೇಕು. ಇಂಥ ಸೂಕ್ಷ್ಮತೆಗಳು ಹೇಗೆ ನಮ್ಮ ಸಮಾಜಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ನನಗೆ ಇವತ್ತರೆಗೂ ಅರಿವಾಗಿಲ್ಲ. ಇಂಥವರೆಲ್ಲ ಇಲ್ಲದೆ ನಮ್ಮ ಸಮಾಜ ನಡೀಕ್ಕೆ ಸಾಧ್ಯನಾ? ನಮ್ಮ ಮನೆಗೆ ಬಂದು ಕೆಲಸ ಮಾಡೋರು, ನಮ್ಮ ಪಾತ್ರೆ ತೊಳೆಯೋರು, ನಮ್ಮ ಬಟ್ಟೆ ಒಗೆಯೋರು, ನಮ್ಮ ಪ್ಲಂಬರು, ನಮ್ಮ ಎಲೆಕ್ಟ್ರಿಷಿಯನು, ನಮ್ಮ ಚರಂಡಿ ಕ್ಲೀನ್ ಮಾಡೋರು, ಇವರೆಲ್ಲ ಅವರ ಬಟ್ಟೆ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋದರೆ ನಮ್ಮ ಸಮಾಜ, ನಮ್ಮ ಸಿಟಿ ಕ್ಲೀನಾಗಿರೋಕ್ಕೆ ಸಾಧ್ಯನಾ? ಇಲ್ಲ ತಾನೇ. ಇಷ್ಟೆಲ್ಲ ಗೊತ್ತಿರಬೇಕಾದ್ರೆ ನಾವು ಯಾಕೆ ಈ ಥರ ಭೇದ ಭಾವ ಮಾಡ್ತೀವಿ? ನಾವು ಸಮಾಜನ ಹಲವಾರು ರೀತಿಯಲ್ಲಿ ಆವಾಗಲೇ ವಿಭಾಗಿಸಿದ್ದೀವಿ, ಜಾತಿ, ರಾಜ್ಯ, ಭಾಷೆ, ಬಣ್ಣ ಅಂತ. ಇನ್ನಷ್ಟು ಮಾಡೋ ಅವಶ್ಯಕತೆ ಇದೆಯಾ? ಅವತ್ತು ಒಬ್ಬ ಪುಣ್ಯಾತ್ಮರು ಈ ಘಟನೆಗೆ ಸಾಕ್ಷಿಯಾಗಿ ಆ ರೈತನಿಗೆ ಧ್ವನಿಯಾಗಿ ನಿಂತರು. ನಾವು ಸಮಾಜದಲ್ಲಿ ನೋಡ್ತೀವಿ ಎಷ್ಟೊಂದು ಘಟನೆಗಳು ಈ ಥರ ನಡೆಯುತ್ತೆ, ಆದರೆ ನಾವು ದೃಢವಾಗಿ ನಿಲ್ಲಲ್ಲ. ಯಾರಿಗೂ ಸುಮ್ಮನೆ ನೋಡ್ತೀವಿ, ಇಗ್ನೋರ್ ಮಾಡ್ತೀವಿ, ಹೋಗ್ತೀವಿ. ಯಾರಿಗೆ ರೈಟ್ಸ್ ಗೊತ್ತಿಲ್ವೋ, ಯಾರಿಗೆ ರೂಲ್ಸ್ ಗೊತ್ತಿಲ್ವೋ, ಯಾರು ಸ್ವಂತಕ್ಕೆ ಮಾತಾಡೋಕ್ಕೆ ಅವ್ರ ಹತ್ರ ಕೆಪಾಸಿಟಿ ಇಲ್ವೋ, ನಮ್ಮ ಹತ್ರ ಅರ್ಹತೆ ಇದೆ ತಾನೇ, ನಾವು ಇಂಥವ್ರಿಗೆ ನಿಲ್ಲಬೇಕು. ಆ ಮಂಚು ನಡವಳಿಕೆ ನೋಡಿ ನಾನು ತುಂಬ ಇನ್ಸ್ಪೈರ್ ಆದೆ. ಇಂಥವು ನಮ್ಮ ಸಮಾಜಕ್ಕೆ ಇನ್ನಷ್ಟು ಬೇಕು. ಎಲ್ಲರೂ ಸೇರಿ ಬದಲಾವಣೆ ತರೋಣ, ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಿ ಸಮಾಜನ ಮುಂದೆ ತೊಗೊಂಡು ಹೋಗೋಣ. ನಮಸ್ಕಾರ.